ಒಂದು ಅರಸುಗಳು ಅಧ್ಯಾಯ 6. ಇಸ್ರಾಯೇಲ್ಯರು ಐಗುಪ್ತ ದೇಶವನ್ನು ಬಿಟ್ಟ 480ನೇ ವರುಷದ, ಅಂದರೆ ಇಸ್ರಾಯೇಲ್ಯರ ಅರಸನಾದ ಸೊಲೊಮೋನನ ಆಳಿಕೆಯ 4ನೇ ವರ್ಷದ 2ನೇ ತಿಂಗಳಾದ ವೈಶಾಖ ಮಾಸದಲ್ಲಿ ಅರಸನಾದ ಸೊಲೊಮೋನನು ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿದನು. ಅವನು ಯೆಹೋವನಿಗೋಸ್ಕರ ಕಟ್ಟಿಸಿದ ದೇವಾಲಯದ ಉದ್ದವು 60 ಮೊಳ, ಅಗಲವು 20 ಮೊಳ, ಎತ್ತರವು 30 ಮೊಳ. ದೇವಾಲಯದ ಪರಿಶುದ್ಧ ಸ್ಥಳದ ಮುಂದುಗಡೆಯಲ್ಲಿ ಒಂದು ಮಂಟಪವಿತ್ತು. ಅದರ ಉದ್ದವು ದೇವಾಲಯದ ಅಗಲಕ್ಕೆ ಸರಿಯಾಗಿ 20 ಮೊಳ, ಅಗಲವು 10 ಮೊಳ. ಇದಲ್ಲದೆ ಅವನು ಆಲಯಕ್ಕೆ ತೆರೆಯಲಾರದ ಜಾಳಂದರ ಕಿಟಿಕಿಗಳನ್ನಿಡಿಸಿದನು. ದೇವಾಲಯದ ಗೋಡೆಯ ಸುತ್ತಲೂ, ಅಂದರೆ ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ, ಇವುಗಳ ಗೋಡೆಯ ಸುತ್ತಲೂ ಇನ್ನೊಂದು ಗೋಡೆಯನ್ನು ಕಟ್ಟಿಸಿ ಇವುಗಳ ನಡುವೆ ಅಂತಸ್ತುಗಳುಳ್ಳ ಕೊಠಡಿಗಳನ್ನು ಮಾಡಿಸಿದನು. ಕೆಳಗಿನ ಕೊಠಡಿಗಳ ಅಗಲವು 5 ಮೊಳ, ಮೊದಲನೆಯ ಅಂತಸ್ತಿನ ಕೊಠಡಿಗಳ ಅಗಲವು 6 ಮೊಳ, ಎರಡನೇ ಅಂತಸ್ತಿನ ಕೊಠಡಿಗಳ ಅಗಲವು 7 ಮೊಳ. ಅಂತಸ್ತಿನ ತೊಲೆಗಳನ್ನಿಡುವಾಗ ದೇವಾಲಯದ ಗೋಡೆಯಲ್ಲಿ ತೂತಾಗಬಾರದೆಂದು ಗೋಡೆಯ ಹೊರಮೈಯನ್ನು ಸೋಪಾನಾಕಾರವಾಗಿ ಮಾಡಿಸಿದನು. ದೇವಾಲಯವನ್ನು ಕಟ್ಟುತ್ತಿರುವಾಗ ಕಲ್ಲುಗಳನ್ನು ಕಲ್ಲುಗಣಿಗಳಲ್ಲಿಯೇ ಸಿದ್ಧ ಮಾಡಿಕೊಂಡು ಬಂದು ಕಟ್ಟಿದ್ದರಿಂದ ಕಟ್ಟುವ ದಿವಸಗಳಲ್ಲೆಲ್ಲ ಸುತ್ತಿಗೆ, ಉಳಿ ಮುಂತಾದ ಕಬ್ಬಿಣದ ಸಾಮಾನುಗಳ ಶಬ್ದವು ಕೇಳಿಸಲಿಲ್ಲ. ಕೆಳಗಿನ ಕೊಠಡಿಗಳಿಗೆ ಹೋಗುವ ಬಾಗಲು ಆಲಯದ ಬಲಪಾರ್ಶ್ವದಲ್ಲಿತ್ತು. ಅಲ್ಲಿಂದ ಮೊದಲನೇ ಅಂತಸ್ತಿಗೂ ಎರಡನೇ ಅಂತಸ್ತಿಗೂ ಹೋಗಬೇಕಾದರೆ ವಕ್ರ ಸೋಪಾನಗಳಿದ್ದವು. ಈ ಪ್ರಕಾರ ಅವನು ಮನೆಯನ್ನು ಕಟ್ಟಿಸಿ ದೇವದಾರಿನ ತೊಲೆ ಹಲಿಗೆಗಳಿಂದ ಮಾಳಿಗೆಯನ್ನು ಮಾಡಿಸಿ ಕೆಲಸ ತೀರಿಸಿದನು. ಅವನು ದೇವಾಲಯದ ಸುತ್ತಲೂ ಒಂದರ ಮೇಲೊಂದು 5 ಮೊಳ ಎತ್ತರವಾದ ಕೊಠಡಿಗಳನ್ನು ಕಟ್ಟಿಸಿದನು. ಇವು ದೇವದಾರಿನ ತೊಲೆಗಳಿಂದ ದೇವಾಲಯಕ್ಕೆ ಸಂಬಂಧಿಸಲ್ಪಟ್ಟಿದ್ದವು. ಯೆಹೋವನು ಸೊಲೊಮೋನನಿಗೆ, ನೀನು ಈಗ ಒಂದು ಆಲಯವನ್ನು ಕಟ್ಟಿಸುತ್ತಿರುತ್ತೀಯಷ್ಟೇ. ನೀನು ನನ್ನ ನಿಯಮ ವಿಧಿಗಳನ್ನು ಅನುಸರಿಸಿ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ನಾನು ನಿನ್ನನ್ನು ಕುರಿತು ನಿನ್ನ ತಂದೆಯಾದ ದಾವೀದನಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು. ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರನ್ನು ಕೈಬಿಡದೆ ಅವರ ಮಧ್ಯದಲ್ಲೇ ವಾಸಿಸುವೆನು ಎಂದು ಹೇಳಿದನು. ಸೊಲೊಮೋನನು ದೇವಾಲಯವನ್ನು ಕಟ್ಟಿಸಿದ ಮೇಲೆ ಅದರ ಗೋಡೆಗಳ ಒಳಮೈಯನ್ನು ನೆಲದಿಂದ ಮಾಳಿಗೆಯವರೆಗೆ ದೇವದಾರಿನ ಹಲಿಗೆಗಳಿಂದ ಹೊದಿಸಿದನು. ನೆಲಕ್ಕೆ ತುರಾಯಿ ಮರದ ಹಲಿಗೆಗಳನ್ನು ಹಾಕಿಸಿದನು. ಇದಲ್ಲದೆ ಅವನು ದೇವಾಲಯದೊಳಗೆ ಹಿಂದಿನ 20 ಮೊಳ ಸ್ಥಳವನ್ನು ಬಿಟ್ಟು ನೆಲದಿಂದ ತೊಲೆಗಳವರೆಗೆ ದೇವದಾರಿನ ಹಲಿಗೆಗಳಿಂದ ಒಂದು ಗೋಡೆಯನ್ನು ಮಾಡಿಸಿ ಅದರ ಹಿಂದಿನ ಭಾಗವನ್ನು ಗರ್ಭಗೃಹ ಅಥವಾ ಮಹಾಪರಿಶುದ್ಧ ಸ್ಥಳವೆಂದು ಪ್ರತ್ಯೇಕಿಸಿದನು. ದೇವಾಲಯದ ಪರಿಶುದ್ಧ ಸ್ಥಳವೆನಿಸಿಕೊಳ್ಳುವ ಮುಂದಿನ ಭಾಗವು 40 ಮೊಳ ಉದ್ದವಿತ್ತು. ದೇವಾಲಯದೊಳಗೆ ಕಲ್ಲು ಕಾಣಿಸದಂತೆ ಗೋಡೆಯನ್ನೆಲ್ಲ ಬಳ್ಳಿಗಳೂ ಹೂಗಳೂ ಕೆತ್ತಿರುವ ದೇವದಾರಿನ ಹಲಿಗೆಗಳಿಂದ ಹೊದಿಸಿದನು. ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ಇಡುವುದಕ್ಕೋಸ್ಕರ ದೇವಾಲಯದೊಳಗೆ ಒಂದು ಭಾಗವನ್ನು ಗರ್ಭಗೃಹವೆಂದು ಪ್ರತ್ಯೇಕಿಸಿದನು. ಆ ಗರ್ಭಗೃಹವು 20 ಮೊಳ ಉದ್ದವೂ 20 ಮೊಳ ಅಗಲವೂ 20 ಮೊಳ ಎತ್ತರವೂ ಇತ್ತು. ಅದನ್ನು ಚೊಕ್ಕ ಬಂಗಾರದ ತಗಡಿನಿಂದಲೂ ವೇದಿಯನ್ನು ದೇವದಾರು ಮರದಿಂದಲೂ ಹೊದಿಸಿದನು. ಸೊಲೊಮೋನನು ದೇವಾಲಯದ ಒಳಮೈಯನ್ನು ಚೊಕ್ಕ ಬಂಗಾರದ ತಗಡಿನಿಂದ ಹೊದಿಸಿದನು. ಬಂಗಾರದ ತಗಡಿನಿಂದ ಹೊದಿಸಲ್ಪಟ್ಟ ಮಹಾಪರಿಶುದ್ಧ ಸ್ಥಳದ ಎದುರಿನಲ್ಲಿ ಒಂದು ಗೋಡೆಯಿಂದ ಇನ್ನೊಂದು ಗೋಡೆಗೆ ಬಂಗಾರದ ಸರಪಣಿಗಳನ್ನು ಕಟ್ಟಿಸಿದನು. ದೇವಾಲಯದ ಎಲ್ಲ ಗೋಡೆಗಳನ್ನು, ಮಹಾಪರಿಶುದ್ಧ ಸ್ಥಳಕ್ಕೆ ಸೇರಿದ ವೇದಿಯನ್ನು ಪೂರ್ಣವಾಗಿ ಬಂಗಾರದ ತಗಡಿನಿಂದ ಹೊದಿಸಿದನು. ಇದಲ್ಲದೆ ಅವನು ಎಣ್ಣೆ ಮರದಿಂದ 10 ಮೊಳ ಎತ್ತರವಾದ 2 ಕೆರೂಬಿಗಳನ್ನು ಮಾಡಿಸಿ ಅವುಗಳನ್ನು ಗರ್ಭಗೃಹದಲ್ಲಿ ಇಡಿಸಿದನು. ಪ್ರತಿಯೊಂದು ಕೆರೂಬಿಯ ರೆಕ್ಕೆಗಳು 5 ಮೊಳ ಉದ್ದವಿದ್ದವು. 2 ರೆಕ್ಕೆಗಳ ಅಂತರವು ತುದಿಯಿಂದ ತುದಿಗೆ 10 ಮೊಳ. ಇನ್ನೊಂದು ಕೆರೂಬಿಯ ರೆಕ್ಕೆಗಳ ಅಂತರವು 10 ಮೊಳ. 2 ಕೆರೂಬಿಗಳ ಅಳತೆಯೂ ಆಕಾರವೂ ಒಂದೇ. ಅವೆರಡೂ 10 ಮೊಳ ಎತ್ತರವಾಗಿದ್ದವು. ಅವನು ಅವುಗಳನ್ನು ದೇವಾಲಯದ ಗರ್ಭಗೃಹದಲ್ಲಿಡಿಸಿದನು. ಅವುಗಳ ರೆಕ್ಕೆಗಳು ಚಾಚಿದವುಗಳಾಗಿದ್ದುದರಿಂದ
ಮೊದಲನೆಯ ಕೆರೂಬಿಯ ಒಂದು ರೆಕ್ಕೆಯು ಈಚೆ ಗೋಡೆಗೂ ಎರಡನೆಯ ಕೆರೂಬಿಯ ಒಂದು ರೆಕ್ಕೆಯು ಆಚೆ ಗೋಡೆಗೂ ತಗುಲಿದ್ದವು. ಅವುಗಳ ಬೇರೆ ಎರಡು ರೆಕ್ಕೆಗಳು ಮನೆಯ ಮಧ್ಯದಲ್ಲಿ ಒಂದನ್ನೊಂದು ತಗುಲಿದ್ದವು. ಈ ಕೆರೂಬಿಗಳು ಬಂಗಾರದ ತಗಡುಗಳಿಂದ ಹೊದಿಸಲ್ಪಟ್ಟಿದ್ದವು. ಅವನು ದೇವಾಲಯದ ಎಲ್ಲ ಗೋಡೆಗಳಲ್ಲಿ ಹೊರಗೂ ಒಳಗೂ ಕೆರೂಬಿ, ಖರ್ಜೂರ ವೃಕ್ಷ, ಹೂವು ಇವುಗಳ ಚಿತ್ರಗಳನ್ನು ಕೆತ್ತಿಸಿದನು. ದೇವಾಲಯದ ಒಳಗಣ ಮತ್ತು ಹೊರಗಣ ನೆಲವನ್ನು ಬಂಗಾರದ ತಗಡುಗಳಿಂದ ಹೊದಿಸಿದನು. ಗರ್ಭಗೃಹದ ಬಾಗಿಲಿಗೆ ಎಣ್ಣೆ ಮರದ ಕದಗಳನ್ನು ಹಚ್ಚಿಸಿದನು. ಚೌಕಟ್ಟು ಪಂಚಕೋಣಗಳುಳ್ಳದ್ದಾಗಿತ್ತು. ಎಣ್ಣೆ ಮರದ ಆ ಎರಡು ಕದಗಳಲ್ಲಿಯೂ ಕೆರೂಬಿ, ಖರ್ಜೂರ ವೃಕ್ಷ, ಹೂವು ಇವುಗಳ ಚಿತ್ರಗಳನ್ನು ಕೆತ್ತಿಸಿ ಕದಗಳಿಗೆ ಬಂಗಾರದ ತಗಡನ್ನು ಹೊದಿಸಿ ಚಿತ್ರಗಳಿದ್ದಲ್ಲಿ ಆ ತಗಡನ್ನು ಬಡಿಸಿದನು. ಇದಲ್ಲದೆ ಅವನು ಪರಿಶುದ್ಧ ಸ್ಥಳದ ಬಾಗಿಲಿಗೆ ಎಣ್ಣೆ ಮರದಿಂದ ಚತುಷ್ಕೋಣದ ಚೌಕಟ್ಟನ್ನು ಮಾಡಿಸಿ ಅದಕ್ಕೆ ತುರಾಯಿ ಮರದ ಎರಡು ಕದಗಳನ್ನು ಹಚ್ಚಿಸಿದನು. ಪ್ರತಿಯೊಂದು ಕದವು ಎರಡು ಭಾಗವುಳ್ಳದ್ದಾಗಿ ಮಡಚುವುದಕ್ಕೆ ಬರುತ್ತಿತ್ತು. ಈ ಕದಗಳಲ್ಲಿ ಕೆರೂಬಿ, ಖರ್ಜೂರ ವೃಕ್ಷ, ಹೂವು ಇವುಗಳ ಚಿತ್ರಗಳನ್ನು ಕೆತ್ತಿಸಿ ಅವುಗಳಿಗೆ ಬಂಗಾರದ ತಗಡನ್ನು ಹೊದಿಸಿ ಕೆತ್ತನೆ ಇದ್ದಲ್ಲಿ ಆ ತಗಡನ್ನು ಬಡಿಸಿದನು. ದೇವಾಲಯದ ಪ್ರಾಕಾರದಲ್ಲಿ 3 ಸಾಲು ಕಲ್ಲಿನ ಕಂಬಗಳನ್ನು, 1 ಸಾಲು ದೇವದಾರುವಿನ ಕಂಬಗಳನ್ನು ಇರಿಸಿದನು. ಸೊಲೊಮೋನನ ಆಳಿಕೆಯ 4ನೆಯ ವರ್ಷದ ವೈಶಾಖ ಮಾಸದಲ್ಲಿ ಯೆಹೋವನ ಆಲಯದ ಅಸ್ತಿವಾರವನ್ನು ಹಾಕಿದರು. 11ನೆಯ ವರ್ಷದ 8ನೇ ತಿಂಗಳಾದ ಕಾರ್ತಿಕ ಮಾಸದಲ್ಲಿ ದೇವಾಲಯವು ಅದರ ಎಲ್ಲ ಕಟ್ಟಡಗಳು ನೇಮದ ಪ್ರಕಾರ ಸಿದ್ಧವಾದವು. ದೇವಾಲಯವನ್ನು ಕಟ್ಟುವುದಕ್ಕೆ 7 ವರ್ಷ ಹಿಡಿಯಿತು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಮೊದಲನೇ ಅರಸುಗಳು, ಫಸ್ಟ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 6, 6ನೇ ಅಧ್ಯಾಯ. 6ನೇ ಅಧ್ಯಾಯವನ್ನು ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ 5ನೇ ಅಧ್ಯಾಯದಲ್ಲಿ ಏನು ನಡೀತೆ ಅಂತ ಹೇಳ್ಬಿಟ್ಟು ಒಂದು ಸಂಕ್ಷಿಪ್ತವಾದಂಥ ರೀಕ್ಯಾಪ್ ನಾವು ನೋಡಿಕೊಳ್ಳೋಣ. ಅದೇನಂತ ಹೇಳಿದ್ರೆ, ದಾವಿದನಿಗೆ ಜೀವಮಾನದ ಅಂದರೆ ಹೇಳ್ತಾರಲ್ವ, ಜೀವನದ ಮಿತ್ರ ಅಂತ ಹೇಳ್ಬಿಟ್ಟು, ಆ ರೀತಿಯಾಗಿ ಜೀವಮಾನವೆಲ್ಲ ಒಬ್ಬ ಫ್ರೆಂಡ್ ಇದ್ದಂತೆ. ಆ ಫ್ರೆಂಡ್ ಇಸ್ರಾಯೇಲ್ನಲ್ಲಿರಲಿಲ್ಲ, ಬೇರೆ ದೇಶದಲ್ಲಿದ್ದ. ತೂರಿನ ಅರಸನಾಗಿದ್ದ. ಇಬ್ಬರು ರಾಜರೇ, ಆದರೆ ಒಳ್ಳೆ ಫ್ರೆಂಡ್ಸ್. ಆದರೆ ಇವನ ಒಂದು ಸ್ನೇಹತ್ವದಿಂದ, ದಾವಿದನ ಒಂದು ಸ್ನೇಹತ್ವದಿಂದ ಹೀರಾಮ ಅಂದರೆ ವೈಟ್, ಬಿಳಿ, ಶ್ವೇತ ಎಂಬ ಹೆಸರಿರುವಂಥ ತೂರಿನ ಅರಸನು ಹೇಗೋ ದೇವರ ಕಡೆಗೆ ಅವನು ಬಂದವನಾಗ್ತಾನೆ. ಈಗ ದಾವಿದನ ಮಗನಾದಂಥ ಸೊಲೊಮೋನ ಅರಸನಾಗಿದ್ದಾನೆಂಬಂಥ ಸುದ್ದಿ ಅವನಿಗೆ ಗೊತ್ತಾಗ್ಬಿಟ್ಟು ಕೆಲವು ದೂತರನ್ನು ಕಳಿಸ್ತಾನೆ. ಆ ದೂತರು ಬಂದು ಸೊಲೊಮೋನ್ನ ಭೇಟಿಯಾದಾಗ ಸೊಲೊಮೋನ್ ಒಂದು ಮೆಸೇಜ್ ಅವನು ಕಳಿಸ್ಕೊಡ್ತಾನೆ. ಅದೇನೆಂದರೆ, ಒಂದು ಆಲಯವನ್ನು ನಾನು ಕಟ್ಟಬೇಕು. ಆ ರೀತಿಯಾಗಿದ್ದಾಗ ಒಂದು ಮಾತು ಅವನಿಗೆ ಗೊತ್ತಿರುವಂಥ ಒಂದು ಮಾತು, ಯಾಕಂದರೆ ತಂದೆಯ ಫ್ರೆಂಡ್ ಅಲ್ವಾ, ಹಾಗಾದರೆ ಗೊತ್ತಿರ್ತದೆ. ಅದ ಕಾರಣ ನಿನಗೆ ಗೊತ್ತಿದೆ. ಅದೇನಂತ ಹೇಳಿದ್ರೆ, ದಾವಿದನು ಯಾವಾಗ ನೋಡಿದ್ರು ಫೈಟಿಂಗ್ ಯುದ್ಧ ಮಾಡ್ತಾ ಇದ್ದ ಕಾರಣ ಆಲಯ ಕಟ್ಟಲಿಕ್ಕೆ ಟೈಮ್ ಇರಲಿಲ್ಲ. ಯಾವಾಗ ನೋಡಿದರೂ ನಾವು ಜಗಳ ಮಾಡಿಕೊಂಡು, ಯಾವಾಗ ನೋಡಿದರೂ ವಾಗ್ವಾದ ಮಾಡಿಕೊಂಡು, ಯಾವಾಗ ನೋಡಿದರೂ ನಾವು ಮಾತಿನಲ್ಲಿ ತಪ್ಪುವವರಾಗಿದ್ದರೆ ಆಲಯ ಕಟ್ಟೋದಕ್ಕೆ ಆಗಲ್ಲ. ದೇವರ ಆಲಯವನ್ನು, ದೇವರ ಸಭೆಯನ್ನು ಕಟ್ಟಲಿಕ್ಕೆ ಆಗಲ್ಲ. ಆದ ಕಾರಣ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಯಾರು? ದಾವಿದನು. ಒಳ್ಳೆ ಮನುಷ್ಯ, ಆಲಯ ಕಟ್ಟಲಿಕ್ಕೆ ಸ್ವಲ್ಪ ಸಪೋರ್ಟ್ ಕೂಡ ಮಾಡ್ದ, ಸ್ವಲ್ಪ ಅಲ್ಲ ಭಾಳ, ಮೋಸ್ಟ್ ಸಪೋರ್ಟ್ ಇವನೇ ಮಾಡ್ದ. ಆದರೆ ಆಲಯ ಕಟ್ಟುವ ಅವಕಾಶ ದೇವರು ಅವನಿಗೆ ಕೊಡಲಿಲ್ಲ. ಆದರೆ ಸಮಾಧಾನ ಪುರುಷನು, ಜಗಳ ಆಡಲಿಲ್ಲ, ಯುದ್ಧ ಮಾಡಿದಂಥ ಮನುಷ್ಯ, ಸಮಾಧಾನದ ಪುರುಷನು ಸೊಲೊಮೋನನು, ಅವನಿಗೆ ಅವಕಾಶ ಸಿಕ್ತು. ಯಾಕಂದರೆ ಸೊಲೊಮೋನ್ ಏನು ಹೇಳ್ತಾನೆ, ದೇವರು ನನಗೆ ಸಮಾಧಾನವನ್ನು ಅನುಗ್ರಹಿಸಿದ್ದಾನೆ, ನನ್ನನ್ನು ವಿರೋಧಿಸುವವನು ಒಬ್ಬನೂ ಇಲ್ಲ.
ಒಬ್ಬ ವೈರಿ ಕೂಡ ನನಗಿಲ್ಲ, ಆಪತ್ತು ನನಗೆ ದೂರವಾಗಿದೆ, ಆದ ಕಾರಣ ಒಂದು ಆಲಯ ನಾನು ಕಟ್ಟಬೇಕಂತಿದ್ದೇನೆ ದೇವರಿಗೋಸ್ಕರ ಅಂತ. ಒಳ್ಳೆಯದಲ್ವಾ? ಸಮಾಧಾನದ ವ್ಯಕ್ತಿಗಳು ಆಲಯ ಕಟ್ತಾರೆ, ದೇವರು ಕೊಟ್ಟ ಜ್ಞಾನದಿಂದ ಆಲಯ ಕಟ್ತಾರೆ, ಮತ್ತು ದೇವರು ಕೊಟ್ಟ ಐಶ್ವರ್ಯ ಹಣ ಏನಿದ್ರು ದೇವರ ಆಲಯವನ್ನು ಕಟ್ಟಲಿಕ್ಕೆ ಅದನ್ನು ಇನ್ವೆಸ್ಟ್ ಮಾಡಬೇಕು. ನಾವು ಆಲಯಕ್ಕಾಗಿ ಇನ್ವೆಸ್ಟ್ ಮಾಡೋದಾ? ಆ ರೀತಿಯಾಗಿ ಯಾರು ಭಾಳ ಜನ ಯೋಚನೆ ಮಾಡೋದಿಲ್ಲ. ಆದರೆ ಸೊಲೊಮೋನನು, ದಾವಿದನು, ಇವರೆಲ್ಲರನ್ನು ದೇವರು ಉಪಯೋಗ ಮಾಡಿಕೊಂಡು, ಯಾಕಂತ ಹೇಳಿದ್ರೆ ಅವ್ರಿಗಿದ್ದಂಥ ಬರೇ ದುಡ್ಡಲ್ಲ, ಬಂಗಾರವನ್ನು ಕೂಡ ಕೊಟ್ಟರು. ಎಷ್ಟು ಬಂಗಾರ ಕೊಟ್ಟರು ಅಂತ ಹೇಳ್ಬಿಟ್ಟು ನಾವು ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡ್ತೇವೆ. ಭಾಳ ಆಶ್ಚರ್ಯ ಆಗ್ಬೋದು, ಸ್ವಲ್ಪ ಕಷ್ಟನೂ ಆಗ್ಬೋದು ನಂಬೋದಕ್ಕೆ. ಅಷ್ಟೊಂದು ಬಂಗಾರ ಅಂತ ಹೇಳ್ಬಿಟ್ಟು. ಹೌದು, ಕೊಡುವಂಥವರು, ಉತ್ತಮವಾದದ್ದನ್ನು ಕೊಡುವಂಥವರೇ ಆಲಯವನ್ನು ಕಟ್ಟುವವರು. The one who gives the best to God is the one who will be used to build his church. ಸರಿ, ಹೀರಾಮನು ಸೊಲೊಮೋನನು ಇಬ್ಬರು ಒಡಂಬಡಿಕೆ ಮಾಡ್ಕೊಂಡ್ಬಿಡ್ತಾರೆ. ಆಶ್ಚರ್ಯ ಏನಂತ ಹೇಳಿದರೆ, ಹೀರಾಮನು ದೇವರಿಗೆ ಸ್ತೋತ್ರ ಮಾಡ್ತಾನೆ ಮತ್ತು ಇಬ್ಬರು ಒಡಂಬಡಿಕೆ ಮಾಡ್ಕೊಳ್ತಾರೆ. ಯಾಕೆ? ಆಲಯ ಕಟ್ಟಲಿಕ್ಕೆ. ಓನ್ಲಿ 2 people who made covenant can build his church. ಸುಮ್ಮನೆ ಹೆಸರಿಗಾಗಿ ಹಗುರವಾಗಿ ಇದ್ದಂಥವರೆಲ್ಲ ಆಲಯ ಕಟ್ಟಲಿಕ್ಕೆ ದೇವ್ರು ಯೂಸ್ ಮಾಡಲ್ರಿ. ಸರಿ, 6ನೇ ಅಧ್ಯಾಯದಲ್ಲಿ ಹೇಗೆ ಆಲಯ ಕಟ್ಟಿತಂತ ನೋಡೋಣವೇ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸಂಗತಿ, ಹಿಸ್ಟಾರಿಕಲ್ ಆಗಿರುವಂಥ ಒಂದು ಸಂಗತಿ, ಪ್ರೊಫೆಟಿಕಲ್ ಆಗಿ ಪ್ರವಾದನೀಯವಾಗಿರುವಂಥ ಸಂಗತಿ ಮತ್ತು ಆತ್ಮೀಕವಾದಂಥ ಒಂದು ಸಂಗತಿಯನ್ನು ನಾವು ಕಲೀಲಿಕ್ಕಿದ್ದೇವೆ. ಬನ್ನಿರಿ ನೋಡೋಣ. 6ನೇ ಅಧ್ಯಾಯದಲ್ಲಿ 1ನೇ ವಚನ, ಇಸ್ರಾಯೇಲ್ಯರು, 1 Kings 6:1, ಐಗುಪ್ತ ದೇಶವನ್ನು ಬಿಟ್ಟ 430 ವರ್ಷ ಅವರು ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದರು. ಆದರೆ ಆ ದೇಶ ಬಿಟ್ಟ 480ನೇ ವರ್ಷ ಆವತ್ತೇ ಆಲಯ ಕಟ್ಟಲಾಯಿತು. 480 years after leaving Egypt, they build the house of God. ಈ ಆಲಯಕ್ಕೆ ಏನಂತ ಹೆಸರು ಕೊಟ್ಟಿದ್ದಾರೆ? 1ನೇ ವಚನದಲ್ಲಿ ದೇವರಾತ್ಮನು ಏನಂತ ಹೆಸರು ಕೊಟ್ಟಿದ್ದಾನೆ ನೋಡೋಣವೇ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಪದ. ಅದೇನಂತ ಹೇಳಿದರೆ, 480ನೇ ವರ್ಷದ, ಅಂದರೆ ಇಸ್ರಾಯೇಲರು ಅರಸನಾದ ಸೊಲೊಮೋನನ ಆಳಿಕೆಯ 4ನೇ ವರ್ಷದ 2ನೇ ತಿಂಗಳಾದ ವೈಶಾಖ ಮಾಸದಲ್ಲಿ ಅರಸನಾದ ಸೊಲೊಮೋನನು ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿದನು. ಓನರ್ ಬಂದು ದೇವರು. ಜನರು ಕೆಲವು ಸಾರಿ ಸೊಲೊಮೋನನ ಆಲಯ ಅಂತ ಕರೀತಾರೆ, ಸೊಲೊಮನ್ಸ್ ಟೆಂಪಲ್ ಅಂತ. ಆದರೆ ದೇವರಾತ್ಮನಲ್ಲಿ ಹೇಳಿರುವಾಗ ಏನಂತ ಮಾತು? ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿದನು. 6:1 1ನೇ ಅರಸುಗಳ ಗ್ರಂಥ. ಈ 480 ವರ್ಷ ಅಂತ ಹೇಳಿದ ಮೇಲೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆದಂಥ ಕಾಲ. ಅದ್ರ ಬಗ್ಗೆ ಒಂದು ಹಿಸ್ಟಾರಿಕಲ್ ರೆಫರೆನ್ಸ್ ಕೊಡ್ತೀನಿ ರೀ. ಒಂದು ಚರಿತ್ರೆ. 430 ವರ್ಷ ಆದಮೇಲೆ ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟರು. ಬಿಟ್ಟಾಗ ಮೋಶೆ ಕಾಲ 40 ವರ್ಷ ಪ್ಲಸ್ ಯೆಹೋಶುವನು 17 ವರ್ಷ ಆಳ್ವಿಕೆ ಮಾಡಿದ. 40 ಪ್ಲಸ್ 17 57 ಪ್ಲಸ್ ನ್ಯಾಯಸ್ಥಾಪಕರು ಎಷ್ಟು ವರ್ಷ ಆಳ್ವಿಕೆ ಮಾಡಿದಂದರೆ ಸುಮಾರು 300 ವರ್ಷಗಳು ಆಳ್ವಿಕೆ ಮಾಡಿದರು. 299 years ಜಡ್ಜಸ್, 14 ನ್ಯಾಯಸ್ಥಾಪಕರು ಆಳ್ವಿಕೆ ಮಾಡಿದರು. ಪ್ಲಸ್ ಅದಾದಮೇಲೆ ಏಲಿ 40 ವರ್ಷ ಯಾಜಕನಾಗಿ ಆಳ್ವಿಕೆ ಮಾಡಿದರು. ಅದಾದ ನಂತರ ಇಸ್ರಾಯೇಲರ ಮೊದಲನೇ ಅರಸನು ಸೌಲನು
ಅವನು 40 ವರ್ಷ. ಆ ಕಾಲದಲ್ಲಿ ಸಮುವೇಲನಿದನು, ಸಮುವೇಲ ಸೌಲ ಸೇರಿ ಒಟ್ಟು 40 ಇಯರ್ಸ್. ಅದರೊಂದಿಗೆ ಪ್ಲಸ್ ದಾವಿದನು ಇನ್ನೊಂದು 40 ವರ್ಷ ಅದಕ್ಕೆ ಕೂಡಿಸ್ಕೊಂಡ್ಬಿಟ್ರೆ, ಯಾಕಂದರೆ ದಾವಿದನು 40 ವರ್ಷ ಆಳ್ವಿಕೆ ಮಾಡ್ದ. ಪ್ಲಸ್ ಈಗ ಸೊಲೊಮೋನನು 4 ವರ್ಷ ಆಳ್ವಿಕೆ ಮಾಡಿದ್ದಾನೆ, ಈಗ ತಾನೇ ಸ್ಟಾರ್ಟಿಂಗು. ಹಾಗಾದರೆ ಒಟ್ಟು ಮೋಶೆಯಿಂದ 40 ಪ್ಲಸ್ ಆಮೇಲೆ 17 ಪ್ಲಸ್ 299 ಪ್ಲಸ್ 40 ಅಂತ ಹೀಗೆ ನಾವು ಎಣಿಸಿದಾಗ 480 ವರ್ಷ ಒಟ್ಟಿಗೆ ಆಗ್ತದೆ ರೀ. 480 ಇಯರ್ಸ್ ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟ 480ನೇ ವರ್ಷ, ಅಂದರೆ ಸೊಲೊಮೋನ್ನ 4ನೇ ವರ್ಷದ ಆಳ್ವಿಕೆಯಲ್ಲಿ ಆಲಯವು ಕಟ್ಟಲಾಯಿತು. ಆಲಯದ ಬಗ್ಗೆ ಭಾಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಈ ಮೊದಲನೇ ಅರಸುಗಳು, ಎರಡನೇ ಅರಸುಗಳು, ಪೂರ್ವ ಕಾಲ ವೃತ್ತಾಂತ, ಇವುಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇರುವಂಥ 39 ಪುಸ್ತಕಗಳಲ್ಲಿ ಹೆಚ್ಚಿನ ಅಂಶ, ವಿಶೇಷವಾಗಿ ಪ್ರವಾದನೆ ಪುಸ್ತಕಗಳಲ್ಲಿ, ಚರಿತ್ರೆ ಪುಸ್ತಕಗಳಲ್ಲಿ, somehow the temple is the focus. ಆಲಯ ಬಹಳ ಕೇಂದ್ರಿತವಾದಂಥದ್ದು. ಯಹೂದ್ಯರಿಗೆ ಇದು ಭಾಳ ಇಂಪಾರ್ಟೆಂಟ್ ರೀ, ಈ ಆಲಯ ಅನ್ನುವಂಥದ್ದು. ಆದರೆ ದುಃಖ, ಸುಮಾರು 430 ವರ್ಷಗಳಾದಮೇಲೆ ನೆಬೂಕದ್ನೆಚ್ಚರನು ಬಂದು ಅದೇ ಆಲಯವನ್ನು ಕೆಡವಿಬಿಡ್ತಾನೆ. ಅದನ್ನು ಅನಂತರ ನಾವು ನೋಡಲಿಕ್ಕಿದ್ದೇವೆ ಮುಂದಿನ ಅಧ್ಯಾಯಗಳಲ್ಲಿ, ಮುಂದಿನ ಪುಸ್ತಕಗಳಲ್ಲಿ. ಆದರೆ ಒಟ್ಟು 480ನೇ ವರ್ಷ ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟ ನಂತರ 4ನೇ ವರ್ಷ 4 ವರ್ಷ ಆಯಿತು. ಈಗ ಸೊಲೊಮೋನ್ ರಾಜನಾಗಿ ಫಸ್ಟ್ ಅವನೇನು ಮಾಡ್ದ, ಜ್ಞಾನ ಪಡ್ಕೊಂಡು ಆಲಯ ಕಟ್ತಾನೆ ರೀ. ಹಿ ರಿಸೀವ್ಡ್ ದ ವಿಸ್ಡಮ್ ಆಫ್ ಗಾಡ್ ಟು ಬಿಲ್ಡ್ ದಿ ಹೌಸ್ ಆಫ್ ಗಾಡ್. ವಾವ್! ದೇವರು ಸುಮ್ಮನೆ ಜ್ಞಾನ ಕೊಡೋಲ್ಲ ದೇವ್ ಜನರಿಗೆ. ದೇವರ ಆಲಯ ಕಟ್ಟಲಿಕ್ಕೆ, ದೇವ್ರ ಸಭೆಯನ್ನು ಕಟ್ಟಲಿಕ್ಕೆ, ದೇವ್ ಜನರನ್ನು ಕಟ್ಟಲಿಕ್ಕೆ ಆತನು ಕೊಡುವಾತನಾಗಿದ್ದಾನೆ. ನಾವುಗಳು ಅದನ್ನು ಯೂಸ್ ಮಾಡ್ಕೊಳ್ಳೋಣ, ಅದನ್ನು ಮಿಸ್ಯೂಸ್ ಮಾಡೋದು ಬೇಡ, ಅಥವಾ ಆ ಜ್ಞಾನ ತಗೊಂಡು ಹಾಗೆ ಇಟ್ಬಿಡೋದು ಕೂಡ ಬೇಡ. ಸರಿ, ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿದನು. ಯೆಹೋವನಿಗೋಸ್ಕರವಾಗಿ ಕಟ್ಟಿಸಿದ ದೇವಾಲಯದ ಉದ್ದ ಎಷ್ಟಿತ್ತು? 60. ಅಗಲ ಎಷ್ಟಿತ್ತು? 20 ಮೊಳ ಅಂತ ಆ ಕಾಲದಲ್ಲಿ ಆ ರೀತಿಯಾಗಿತ್ತಲ್ಲ, ಡೈಮೆನ್ಷನ್ಸ್ ಆದ ಕಾರಣ 60 × 20 × 30 ಆ ರೀತಿಯಾಗಿ ಕಟ್ಟಿದ್ರು. ಅದು ಒಂದು ರೀತಿಯಿಂದ ಇಷ್ಟೇ ಚಿಕ್ಕದ ಆಲಯ ಅಂತ ನಮಗೆ ಅನಿಸ್ಬಹುದು. ಅಷ್ಟೇ ಚಿಕ್ಕದಾಗಿದ್ದರೂ ಕೂಡ ಹೇಳ್ತಾರಲ್ವ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ಬಿಟ್ಟು, ಆ ರೀತಿಯಾಗಿ ಆಲಯ ಚಿಕ್ಕದಾಗಿದ್ದರೂ ಕೂಡ ಅದರಲ್ಲಿ ದೊಡ್ಡ ವ್ಯಕ್ತಿ ದೇವರು, ಭೂಮಿಯನ್ನು ಉಂಟು ಮಾಡಿದ ವ್ಯಕ್ತಿ ದೇವರು ಅದರಲ್ಲಿ ವಾಸವಾಗಿದ್ದನು. ಅದನ್ನು ಯಾವ ರೀತಿಯಾಗಿ ಕಟ್ಟಿದರು, ಎಷ್ಟು ಬಂಗಾರ ಯೂಸ್ ಮಾಡಿದರು ಆಲಯ ಕಟ್ಟಲಿಕ್ಕೆ, ಮತ್ತು ಹೇಗೆ ಕಟ್ಟಿದರು, ಏನೇನು ಪಾರ್ಟ್ಸ್ಗಳಿದ್ವು ಮತ್ತು ಏನೆಲ್ಲ ಅದರಲ್ಲಿ ಯೂಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಮುಂದಿನ ವಚನಗಳಲ್ಲಿ ಅದು ಕೊಡಲಾಗಿದೆ. ದೇವಾಲಯದ ಪರಿಶುದ್ಧ ಸ್ಥಳದ ಮುಂದುಗಡೆಯಲ್ಲಿ ಒಂದು ಮಂಟಪವಿತ್ತು. ಪರಿಶುದ್ಧ ಸ್ಥಳ ಅಂದರೆ ದೇವಾಲಯದ ಒಂದು ರಚನೆ ಹೇಗಿತ್ತು ಅಂತ ಹೇಳ್ಬಿಟ್ಟು ನೋಡುವಾಗ, ಹೊರಗಿನ ಪ್ರಾಕಾರ ಔಟರ್ ಕೋರ್ಟ್, ಪವಿತ್ರ ಸ್ಥಳ ಹೋಲಿ ಪ್ಲೇಸ್, ಮಹಾಪವಿತ್ರ ಸ್ಥಳ ಮೋಸ್ಟ್ ಹೋಲಿ ಪ್ಲೇಸ್, ಈ ರೀತಿಯಾಗಿ ಆಲಯವಿತ್ತು. ಹೌದು, ವಿಮೋಚನ ಕಾಂಡದಲ್ಲಿ ನಾವು ನೋಡುವಾಗ ಮೋಶೆ ಕೂಡ ಆ ರೀತಿಯಾಗಿ ಕಟ್ಟಿದಂಥ ರೀತಿಯಲ್ಲಿ ಸೊಲೊಮೋನನು ಅದೇ ಟೈಪ್ನಲ್ಲಿ, ಅದೇ ರೀತಿಯಲ್ಲಿ ಕಟ್ತಾ ಇದ್ದಾನೆ ರೀ. ಈ ಆಲಯದ ಬಗ್ಗೆ ಒಂದು ವಿಚಿತ್ರ, ಸೊಲೊಮೋನ್ ಕಟ್ಟಿದಂಥ ಒಂದು ಆಲಯದ ಬಗ್ಗೆ ಒಂದು ವಿಚಿತ್ರವಾದಂಥ ಒಂದು ಸಂಗತಿಯನ್ನು ಕೇಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ನೋಡ್ರಿ, 7ನೇ ವಚನ, 1 Kings chapter 6 verse 7, ಲಾಸ್ಟ್ ಪಾರ್ಟ್. ಮೊದಲನೇ ಅರಸು 6ನೇ ಅಧ್ಯಾಯದ 7ನೇ ವಚನದ ಕೊನೆ ಭಾಗದಲ್ಲಿ ಏನಂತಿದೆ ಅಂತ ಹೇಳಿದ್ರೆ, ಈ ಆಲಯವನ್ನು, ಅಥವಾ ಮೊದಲಿಂದ ನಾವು ಓದೋಣ್ರಿ. ದೇವಾಲಯವನ್ನು ಕಟ್ಟುತ್ತಿರುವಾಗ 7ನೇ ವಚನ, ಕಲ್ಲುಗಳನ್ನು ಕಲ್ಲು ಗಣಿಯಲ್ಲಿಯೇ ಸಿದ್ಧ ಮಾಡಿಕೊಂಡು ಬಂದು ಕಟ್ಟಿದ್ದರಿಂದ ಕಟ್ಟುವ ದಿವಸಗಳೆಲ್ಲ
ಸುತ್ತಿಗೆ ಹ್ಯಾಮರ್, ಉಳಿ ಮುಂತಾದ ಕಬ್ಬಿಣದ ಸಾಮಾನುಗಳ ಶಬ್ದವು ಕೇಳಿಸಲಿಲ್ಲ. ದೇರ್ ವಾಸ್ ನೋ ಐರನ್ ಸೌಂಡ್, ಮೆಟಲ್ ಸೌಂಡ್. ಆಲೆ ಕಟ್ಟಬೇಕಾದ್ರೆ, ಒಂದು ಚಿಕ್ಕ ಮನೆ ಕಟ್ಟಬೇಕಾದ್ರೆ ಸೌಂಡ್ ಟಕ್ 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 ಅಂತ ಹೇಳಿಬಿಟ್ಟು ಸುತ್ತಿಗೆ ತಗೊಂಡು ಹೊಡೆಯುವಂಥ, ಚಿಪ್ ಮಾಡುವಂಥ ಇವೆಲ್ಲ ಕಾರ್ಯಗಳು ಎಲ್ಲ ಕಡೆ ನಡೀತಾ ಇರ್ತದೆ. ಆದರೆ ದೇವರ ಆಲಯ ಕಟ್ಟುವಾಗ ಸ್ಪೆಷಲ್ ಆಗಿ 480 ಇಯರ್ಸ್ ಆದಮೇಲೆ 4ನೇ ವರ್ಷ ಸೊಲೊಮೋನರ ರೆಸ್ಪಾನ್ಸಿಬಿಲಿಟಿ ತಗೊಂಡ ಮೇಲೆ ಆಲಯ ಕಟ್ಟಿದ್ರು. ಆಲಯ ಕಟ್ಟಲಿಕ್ಕೆ ಎಷ್ಟು ಟೈಮ್ ತಗೊಂಡಿರ್ಬೋದು ಅವರು? ಆಶ್ಚರ್ಯ ರೀ. 38ನೇ ವಚನದಲ್ಲಿ ದೇವಾಲಯವನ್ನು ಕಟ್ಟುವುದಕ್ಕೆ 7 ವರ್ಷ ಹಿಡಿಯಿತು. ಒಂದು ಮನೆ ಕಟ್ಟಬೇಕಾದ್ರೆ ಕೆಲವು ತಿಂಗಳಲ್ಲಿ ಕಟ್ತಾರೆ, 1 ವರ್ಷ ಕಟ್ಬೋದು, ಮ್ಯಾಕ್ಸಿಮಮ್ 2 ವರ್ಷ ಆಗ್ಬೋದು. ಆದರೆ ಈ ಆಲಯ 7 ವರ್ಷ ತಗೊಂಡ್ಬಿಟ್ರಂತೆ, 7 ಇಯರ್ಸ್. 7 ಎಂಬಂಥದ್ದು ಬೈಬಲ್ನಲ್ಲಿ ಪರಿಪೂರ್ಣತೆಗೆ ಸೂಚನೆ, ಪರ್ಫೆಕ್ಟ್ ನಂಬರ್. ಆದ ಕಾರಣ ದೇವರ ಆಲಯವು ಪರಿಪೂರ್ಣವಾದದ್ದು ಎಂಬುದಾಗಿ ಹೇಳುವಂಥದ್ದು ಇದರಲ್ಲಿ ನಾವು ನೋಡ್ತೇವೆ. ಸರಿ, ಇಲ್ಲಿ ಮುಂದೆ ನಾವು ನೋಡುವಾಗ ಕಬ್ಬಿಣದ, ಅಂದರೆ ಲೋಹದ, ಕಬ್ಬಿಣದ ವಸ್ತುಗಳ ಶಬ್ದವೂ ಕೇಳಿಸಲಿಲ್ಲ. ವಾವ್, ಆಶ್ಚರ್ಯ. ಹಾಗೆ ಮುಂದೆ ಆಲಯವನ್ನು ಕಟ್ಟುತ್ತಿರುವಾಗ ಒಂದು ಆಶ್ಚರ್ಯ, ಸರ್ಪ್ರೈಸ್, ಆಶ್ಚರ್ಯ ಸೊಲೊಮೋನನಿಗೆ ಕಾದಿತ್ತು. ಗೆಸ್ ವಾಟ್? ಏನಿರ್ಬೋದು ಗೊತ್ತಾ? 480 ವರ್ಷಗಳಾದ ಮೇಲೆ 480ನೇ ವರ್ಷದಲ್ಲಿ ಐಗುಪ್ತ ದೇಶವನ್ನು ಬಿಟ್ಟು ಬಂದಾಗ ಅವರಿಗಂತ ಒಂದು ಚರ್ಚ್ ಇರಲಿಲ್ಲ. 480 ಇಯರ್ಸ್ ಆಗ್ತಾ ಇದ್ದಾಗ 4 ವರ್ಷ ರಾಜ ಆಗಿಬಿಟ್ಟಿದ್ದಾನೆ. ರಾಜ ಆಗಿದ್ದಾಗ ಚರ್ಚ್ ಇರಲಿಲ್ಲ, ಅಥವಾ ಸಭೆ ಇರಲಿಲ್ಲ, ಅಥವಾ ಆಲಯ ಇರಲಿಲ್ಲ. ಕಟ್ಟುತ್ತಾ ಇದ್ದಾಗ ಏನೋ ಆಯಿತು, ಶಾಕಿಂಗ್ ನ್ಯೂಸ್. ಏನದು? 11ನೇ ಮತ್ತು 12ನೇ ವಚನದಲ್ಲಿ ನಾವು ನೋಡುವಾಗ, ಮೊದಲನೇ ಅರಸುಗಳ ಗ್ರಂಥ 6:11, ಯೆಹೋವನು ಸೊಲೊಮೋನನಿಗೆ, ಗಾಡ್ ಸ್ಪೀಕ್ಸ್, ದೇವರು ತನ್ನ ಆಲಯವನ್ನು ಕಟ್ಟುವಂಥವ್ರ ಜೊತೆಯಲ್ಲಿ ಮಾತಾಡ್ತಾನೆ ರೀ. ಹಾಗಾದರೆ ದೇವರು ಆಲಯ ಕಟ್ಟದವರೊಂದಿಗೆ ಮಾತಾಡೋದಿಲ್ವ? ಮೋಸ್ಟ್ಲಿ ದೇವರು ನನ್ನ ಹತ್ರ ಮಾತಾಡೋದೇ ಇಲ್ಲ. ಮೋಸ್ಟ್ಲಿ ಯು ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಬಿಲ್ಡಿಂಗ್ ಹಿಸ್ ಚರ್ಚ್, ಅಥವಾ ಆತನ ಸಭೆಯನ್ನು. ಇದರಿಂದ ನಾವು ಆ ಒಂದು ಪಾಠ ನಾವು ತಿಳ್ಕೊಳ್ಳೋಣ್ರಿ. ಅವನು ಕಟ್ಟುವಾಗ ಕಟ್ಟಿ ಏನಂತ ದೇವರು ಹೇಳ್ತಾರೆ, ನೀನು ಸರಿಯಾಗಿ ನೀನು ನಡೆಯೋದಾದರೆ ವಾಗ್ದಾನವನ್ನು ನೆರವೇರಿಸುವೆನು ಮತ್ತು ನನ್ನ ಜನರ ಮಧ್ಯದಲ್ಲಿ ವಾಸಿಸುವೆನು ಎಂಬುದಾಗಿ ದೇವರು ಹೇಳ್ತಾನೆ ರೀ. ಆದ ಕಾರಣ ಆಲಯ ಕಟ್ಟುವಂಥದ್ದು ಭಾಳ ಒಂದು ಸ್ಪೆಷಲ್ ಅನುಭವ. ಮತ್ತು ಈ ರೀತಿಯಾಗಿದ್ದಾಗ ದೇವಜನರ ಒಂದು ಸಂತೋಷ, ದೇವಜನರ ಒಂದು ದೇವರ ಪ್ರಸನ್ನತೆ ಇದು ನಾಯಕನ ಮೇಲೆ ಹತ್ಕೊಂಡಿದೆ. ಆದುದರಿಂದ ಹೌದು, ಸೊಲೊಮೋನ್ನಲ್ಲಿ ಬಹಳ, ಅವನು ಮನುಷ್ಯನೇ, ಅವನಲ್ಲಿ ವೀಕ್ನೆಸ್ ಇತ್ತು. ಆನಂತರ ಕೂಡ ಅವನಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ವೀಕ್ನೆಸ್ ಆದರೂ ಕೂಡ ದೇವರು ಅವನನ್ನು ಆಲಯ ಕಟ್ಟಲಿಕ್ಕೆ ಯೂಸ್ ಮಾಡಿಕೊಂಡ್ರು. ದಾವಿದನನ್ನು ಯೂಸ್ ಮಾಡಿಕೊಳ್ಳಲಿಲ್ಲ. ಮೇ ಬಿ ದಾವಿದನು ಒಂದು ರೀತಿಯಿಂದ ಸೊಲೊಮೋನ್ಗಿಂತಲೂ ಬೆಟರ್ ಪರ್ಸನ್, ಆದರೂ ಕೂಡ ದೇವರು ಉತ್ತಮ ವ್ಯಕ್ತಿಯನ್ನು ಯೂಸ್ ಮಾಡಲಿಲ್ಲ. ಆದ ಕಾರಣ ಅದರಿಂದ ಕೆಲವು ಪಾಠಗಳು ನಾವು ಕಲಿಯತಕ್ಕದ್ದು. 7 ವರ್ಷಗಳಿಂದ ಅವರು ಆಲಯವನ್ನು ಕಟ್ಟಿ 7ನೇ ವರ್ಷ ಮುಗಿಸ್ಬಿಟ್ರು. ಆಶ್ಚರ್ಯ. ನಾವು ಕೂಡ ದೇವರ ಆಲಯವನ್ನು ಕಟ್ಟುವಂತೆ ಭೂಲೋಕದಲ್ಲಿ ದೇವರು ನಮ್ಮನ್ನಿಟ್ಟಿದ್ದಾನೆ. ಮೊದಲನೇ ಅರಸುಗಳ ಗ್ರಂಥ 6ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
Chapter 6. And it came to pass in the 480th year after the children of Israel were come out of the land of Egypt, in the 4th year of Solomon's reign over Israel, in the month Ziph, which is the 2nd month, that he began to build the house of the Lord. And the house which King Solomon built for the Lord, the length thereof was 60 cubits, and the breadth thereof 20 cubits, and the height thereof 30 cubits. And the porch before the temple of the Lord, 20 cubits was the length thereof, according to the breadth of the house, and 10 cubits was the breadth thereof before the house. And for the house he made windows of narrow lights. And against the wall of the house he built chambers round about, against the walls of the house round about, both of the temple and of the oracle, and he made chambers round about. The nethermost chamber was 5 cubits broad, and the middle was 6 cubits broad, and the third was 7 cubits broad. For without in the wall of the house he made narrow rests round about, that the beams should not be fastened in the walls of the house. And the house, when it was in building, was built of stone made ready before it was brought thither, so that there was neither hammer nor axe nor any tool of iron heard in the house while it was in building. The door for the middle chamber was in the right side of the house, and they went up with winding stairs into the middle chamber, and out of the middle into the third. So he built the house, and finished it, and covered the house with beams and boards of cedar. And then he built chambers against all the house, 5 cubits high, and they rested on the house with timber of cedar. And the word of the Lord came to Solomon, saying, Concerning this house which thou art in building, if thou wilt walk in my statutes, and execute my judgments, and keep all my commandments to walk in them, then will I perform my word with thee, which I spake unto David thy father. And I will dwell among the children of Israel, and will not forsake my people Israel. So Solomon built the house, and finished it. And he built the walls of the house within with boards of cedar, both the floor of the house and the walls of the ceiling. And he covered them on the inside with wood, and covered the floor of the house with planks of fir. And he built 20 cubits on the sides of the house, both the floor and the walls with boards of cedar. He even built them for it within, even for the oracle, even for the most holy place. And the house, that is, the temple before it, was 40 cubits long. And the cedar of the house within was carved with knops and open flowers. All was cedar, there was no stone seen. And the oracle he prepared in the house within, to set there the ark of the covenant of the Lord. And the oracle in the forepart was 20 cubits in length, and 20 cubits in breadth, and 20 cubits in the height thereof. And he overlaid it with pure gold, and so covered the altar which was of cedar. So Solomon overlaid the house within with pure gold, and he made a partition by the chains of gold before the oracle, and he overlaid it with gold. And the whole house he overlaid with gold, until he had finished all the house. Also the whole altar that was by the oracle he overlaid with gold. And within the oracle he made 2 cherubims of olive tree, even 10 cubits high. And 5 cubits was the one wing of the cherub, and 5 cubits the other wing of the cherub. From the uttermost part of the one wing unto the uttermost part of the other were 10 cubits. And the other cherub was 10 cubits. Both the cherubims were of one measure and one size. The height of the one cherub was 10 cubits, and so was it of the other cherub. And he set the cherubims within the inner house, and they stretched forth the wings of the cherubims, so that the wing of the one touched the one wall, and the wing of the other cherub touched the other wall, and their wings touched one another in the midst of the house. And he overlaid the cherubims with gold, and he carved all the walls of the house round about with carved figures of cherubims and palm trees and open flowers within and without. And the floor of the house he overlaid with gold within and without. And for the entering of the oracle he made doors of olive tree. The lintel and side posts were a 5th part of the wall. The 2 doors also were of olive tree, and he carved upon them carvings of cherubims and palm trees and open flowers, and overlaid them with gold, and spread gold upon the cherubims and upon the palm trees. So also made he for the door of the temple post of olive tree a 4th part of the wall. And the 2 doors were of fir tree. The 2 leaves of the one door were folding, and the 2 leaves of the other door were folding. And he carved thereon cherubims and palm trees and open flowers, and covered them with gold fitted upon the carved work. And he built the inner court with 3 rows of hewed stone, and a row of cedar beams. In the 4th year was the foundation of the house of the Lord laid, in the month Ziph. And in the 11th year, in the month of Bul, which is the 8th month, was the house finished throughout all the parts thereof, and according to all the fashion of it.
So was he 7 years in building it.